ಹಾಯ್, ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಸರ್ವಮಂಗಳ ಮಾಂಗಲ್ಯ ಕಥೆಯ 18ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಧ್ಯಾಯ 18. ಶ್ಯಾಮ್ರವರ ಮಾತು ಕೇಳಿ ದಂಗಾಗಿ ಬಿಟ್ಟಳು ಧಾರಿಣಿ. ಮಾತು ಕೊಟ್ಟು ತಪ್ಪು ಮಾಡಿಬಿಟ್ಟೆ ಅನಿಸಿಬಿಟ್ಟಿತ್ತವಳಿಗೆ. ಯಾಕೆ ಸುಮ್ಮನೆ ಆದ್ಯಮ್ಮ? ಹೇಳು, ನನ್ನ ಮಗನನ್ನು ಮದುವೆ ಆಗ್ತೀಯಾ? ನೀನು ಇಲ್ಲ ಅನ್ನೋ ಹಾಗಿಲ್ಲ, ಯಾಕಂದರೆ ಈಗಾಗಲೇ ನೀನು ನನಗೆ ಮಾತು ಕೊಟ್ಟಿದ್ದೀಯ ಎಂದರು ಶ್ಯಾಮ್ ಗಂಭೀರವಾಗಿ. ಕಣ್ತುಂಬಿಕೊಂಡವಳು, ಇದೆಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನನ್ನನ್ನು ಸಿಕ್ಕಿಸಿಬಿಟ್ರಿ ಡಾಕ್ಟ್ರೇ, ಇದು ನನ್ನ ಭವಿಷ್ಯದ ಪ್ರಶ್ನೆ ಎಂದವಳ ಧ್ವನಿ ಗದ್ಗದಿತವಾಗಿದೆ. ನಿನ್ನ ಭವಿಷ್ಯದ ದೃಷ್ಟಿಯಿಂದ ಯೋಚನೆ ಮಾಡಿಯೇ ನಾನು ಈ ಪ್ರಶ್ನೆನ ಕೇಳ್ತಾ ಇರೋದು. ನಿನ್ನ ಹತ್ರ ತುಂಬ ಸಮಯ ಇಲ್ಲ ಎಂದವರಿಗೆ ಮೊದಲೇ ತಿಳಿದಿದೆ ಮಾತಿಗೆ ತಪ್ಪುವ ಹುಡುಗಿ ಅವಳಲ್ಲ ಎಂದು. ಡಾಕ್ಟರ್, ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಮಹತ್ತರವಾದ ಘಟ್ಟ. ಮದುವೆ ಬಗ್ಗೆ ಒಂದು ಗಂಡಿಗಿಂತ ಹೆಚ್ಚಾಗಿ ಒಂದು ಹೆಣ್ಣೆ ಸಾವಿರಾರು ಕನಸುಗಳನ್ನು ಕಟ್ಕೊಂಡಿರ್ತಾಳೆ. ತನ್ನನ್ನು ಕೈ ಹಿಡಿಯೋನು ಹಾಗಿರಬೇಕು, ಹೀಗಿರಬೇಕು, ತನ್ನ ವೈವಾಹಿಕ ಜೀವನ ಹೀಗೇನೇ ಇರಬೇಕು ಅನ್ನೋ ಕನಸಿನ ಗೋಪುರನ ಬುದ್ಧಿ ಬಂದಾಗಲೇ ಅವಳು ಕಟ್ಕೊಂಡಿರ್ತಾಳೆ ಎಂದವಳ ಮಾತು ಮುಗಿಯುವ ಮುನ್ನವೇ, ಹಾಗಾದರೆ ನಿನ್ನ ಬಾಳ ಸಂಗಾತಿಯಾಗೋ ಯಾವ ಅರ್ಹತೆಯೂ ನನ್ನ ಮಗನಿಗಿಲ್ವಾ ಕೇಳಿದರು. ತುಸು ಹೊತ್ತಿನ ತನಕ ಮೌನ ವಹಿಸಿದವಳು ದೀರ್ಘ ನಿಟ್ಟುಸಿರೊಂದನ್ನು ಹೊರದಬ್ಬಿ, ಇಲ್ಲ, ನನಗೆ ನಿಮ್ಮ ಮಗನನ್ನು ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಎಂದಳು. ಅವಳ ಮಾತು ಕೇಳಿ ಶ್ಯಾಮ್ರವರ ಮುಖದಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ. ಯಾಕೆಂದರೆ ತನ್ನ ಮಗನ ಗುಣವೇ ಅಂತಹದ್ದು, ಯಾರಿಗೂ ಇಷ್ಟವಾಗದ್ದು ಎಂಬುವುದು ಅವರಿಗೂ ತಿಳಿದಿದೆ. ಆದರೂ ಯಾಕೆ? ನನ್ನ ಮಗನಿಗೆ ಏನು ಕಮ್ಮಿ ಆಗಿದೆ? ರೂಪ ಇಲ್ವಾ? ವಿದ್ಯೆ ಇಲ್ವಾ? ಅಂತಸ್ತಿಲ್ವಾ? ಶ್ರೀಮಂತಿಕೆ ಇಲ್ವಾ? ಅವಳನ್ನು ಪರೀಕ್ಷಿಸುವ ಸಲುವಾಗಿಯೇ ಅವರು ಕೇಳಿದ ಪ್ರಶ್ನೆಗಳಿವು. ಎಲ್ಲ ಇದೆ, ಆದರೆ ಅದೆಲ್ಲದಕ್ಕಿಂತಲೂ ಒಂದು ವ್ಯಕ್ತಿಗೆ ಬೇಕಾಗಿರೋದು ಒಂದೊಳ್ಳೆ ವ್ಯಕ್ತಿತ್ವ. ಅದು ನಿಮ್ಮ ಮಗನಿಗೆ ಇಲ್ಲ ಎಂದಳು ಧೈರ್ಯವಾಗಿ. ಮನದಲ್ಲೇ ತನ್ನ ಮನೆಗೆ ಸೊಸೆಯಾಗಿ ಬರುವವಳಿಗೆ ಶಹಬಾಷ್ಗಿರಿ ಕೊಟ್ಟಿದ್ದರು ಶ್ಯಾಮ್. ಸರಿ, ಹಾಗಾದರೆ ನಿನಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋ ಅರ್ಹತೆ ಇಲ್ಲ. ಸಹಾಯ ಹಸ್ತ ಚಾಚಿದವರಿಗೆ ಕೃತಜ್ಞತೆ ಸಲ್ಲಿಸೋ ಬಗೆನೂ ನಿನಗೆ ಗೊತ್ತಿಲ್ಲ. ಇನ್ನು ನಿನ್ನನ್ನು ನಾನು ಬಲವಂತ ಮಾಡಲ್ಲ. ಆದರೆ ನೆನಪಿಟ್ಕೋ ಧಾರಿಣಿ, ನೀನು ಕೊಟ್ಟ ಮಾತಿಗೆ ನೀನು ಬದ್ಧಳಾಗಿಲ್ಲ. ಜೊತೆಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋದಕ್ಕೂ ನಿನ್ನಿಂದ ಆಗಲಿಲ್ಲ ಎಂದವರು ಎದ್ದು ನಿಂತರೆ ಅವರ ಆ ಕೊನೆಯ ಮಾತುಗಳು ಅವಳನ್ನು ಬಹುವಾಗಿ ಹಿಂಸಿಸಿಬಿಟ್ಟವು. ದಯವಿಟ್ಟು ಆ ಕೊನೆಯ ಮಾತನ್ನು ಹಿಂಪಡ್ಕೊಳ್ಳಿ ಡಾಕ್ಟರ್ ಎಂದು ಬಿಟ್ಟಳು. ಶ್ಯಾಮ್ರವರ ಹೆಜ್ಜೆಗಳು ತಟಸ್ಥವಾದವು. ಅವಳತ್ತ ಹಿಂದಿರುಗಿ, ಅಂದರೆ ಎಂದು ಕೇಳಿದರು. ನಾನು ಈಗಲೂ ನನ್ನ ಮಾತಿಗೆ ಬದ್ಧಳಾಗೇ ಇದ್ದೀನಿ. ಮಾತಿಗೆ ತಪ್ಪಿದವಳನ್ನು ಹಣೆಪಟ್ಟಿ ಬರೋದು ನನಗಿಷ್ಟ ಇಲ್ಲ. ನಾನು ನಿಮ್ಮ ಮಗನನ್ನು ಮದುವೆ ಆಗೋದಕ್ಕೆ ಸಿದ್ಧ ಎಂದಳು. ಆ ಕೊನೆಯ ಮಾತುಗಳನ್ನು ಹೇಳುವಾಗ ಅದೆಷ್ಟು ಒದ್ದಾಡಿದ್ದಳೋ ಹುಡುಗಿ. ಅವಳ ಮಾತು ಕೇಳಿ ಶ್ಯಾಮ್ರವರ ಮುಖದ ಮೇಲೆ ನಗು ಮೂಡಿತು. ಒಳ್ಳೆಯದು, ಸುಧಾಕರ್ ಹತ್ರ ಮಾತಾಡಿ ಆದಷ್ಟು ಬೇಗ ನಿನ್ನ ಪ್ರಣವ್ ಮದುವೆ ಡೇಟ್ ಫಿಕ್ಸ್ ಮಾಡಿಸ್ತೀನಿ ಎಂದವರು ಅಲ್ಲಿಂದ ಹೊರಟು ಹೋದರೆ ಕುರ್ಚಿಯ ಮೇಲೆ ಕುಸಿದು ಕೂತಳು ಧಾರಿಣಿ. ಇಷ್ಟ ಇಲ್ಲದವನ ಜೊತೆ ಹೇಗೆ ತಾನೇ ಹಸಿಮನೆ ಏರಲು ಸಾಧ್ಯ? ಲ್ಯಾಪ್ಟಾಪ್ನ ಕೀಲಿ ಮನೆಯ ಮೇಲೆ ಕೈಯಾಡಿಸುತ್ತಿದ್ದವನಿಗೆ ತಟ್ಟನೆ ಭ್ರಮಳ ನೆನಪಾಗಿತ್ತು. ತಕ್ಷಣ ಅವಳಿಗೆ ತನ್ನಲ್ಲಿಗೆ ಬರುವಂತೆ ಸಂದೇಶ ಕಳಿಸಿದನು. ಕಂಪ್ಯೂಟರ್ನ ಮುಂದೆ ಕೂತು ತನ್ನ ಕೆಲಸದಲ್ಲಿ ನಿರತಳಾಗಿದ್ದ ಹುಡುಗಿಗೆ ಅವನಿಂದ ಬಂದ ಸಂದೇಶವನ್ನು ಕಂಡು ತಲೆ ಚಚ್ಚಿಕೊಳ್ಳುವ ಹಾಗಾಗಿತ್ತು. ಇವನದ್ದು ಒಂದು ಎಂಥ ಮರ್ಲ ಅಂತಲೇ ಗೊತ್ತಾಗೋದಿಲ್ವಲ್ಲ ಮಾರೆ. ಇಲ್ಲಿ ನನಗೆ ಕೆರೀಲಿಕ್ಕೆ ಸಹ ಪುರ್ಸೋತಿಲ್ಲ. ಅಷ್ಟೊಂದು ಕೆಲಸ ಉಂಟು, ಅದರ ಮಧ್ಯೆ ಇವನದ್ದು ಬೇರೆ. ನಿಜ ಹೇಳ್ತೇನೆ, ಇವನಿಗೆ ಮಂಡೆ ಸಮ ಇಲ್ಲ. ಪದೇ ಪದೇ ಬೇಕಂತಲೇ ಕರೆಸುದು, ಆಮೇಲೆ ಕೆಲಸ ಆಗಿಲ್ಲ ಅಂತ ನನಗೆ ಬೈಯೋದು. ಒಂದು ಒಟ್ರಾಶಿ ಮನುಷ್ಯ ಇವ. ಈಗ ಹೋಗದೇ ಇದ್ದರೆ ಇಡೀ ಆಫೀಸನ್ನೇ ಮೇಲೆ ಕೆಳಗೆ ಮಾಡ್ತಾನೆ ಎಂದು ಗೊಣಗಿಕೊಂಡವಳು ಅವನ ಕ್ಯಾಬಿನ್ನತ್ತ ಹೆಜ್ಜೆ ಹಾಕಿದಳು. ಮೇ ಐ ಕಮಿನ್ ಸರ್ ಎಂದು ಕೇಳಿದವಳನ್ನು ಕಂಡು ಅವನ ತುಟಿಗಳು ಬಿರಿದವು. ಎಸ್ ಕಮಿನ್ ಎಂದನು ಅವಳತ್ತ ನೋಡದೆಯೇ. ಒಳಗಡೆ ಇಟ್ಟವಳು, ಸರ್ ಕರೆದ್ರಂತೆ, ಯಾಕೆ ಎಂದು ಕೇಳಿದಳು. ಸುಮ್ಮನೆ ಎಂದನು ಭುಜ ಕುನಿಸಿ. ಅವಳ ಹುಬ್ಬುಗಳು ಗಂಟು ಹಾಕಿಕೊಂಡವು. ಜೊತೆಗೆ ಅವನ ಮೇಲೆ ಎಲ್ಲಿಲ್ಲದ ಸಿಟ್ಟು ಬಂದಿತ್ತು ಹುಡುಗಿಗೆ. ಸುಮ್ಮನೆನಾ?
ನಿಮಗೆಂತ ಮರಲ? ಅಲ್ಲಿ ನನಗೆ ಅಷ್ಟೊಂದು ಕೆಲಸ ಉಂಟು. ನೆಮ್ಮದಿಯಾಗಿ ಕೆಲಸ ಮಾಡ್ತಾ ಇದ್ದವಳನ್ನು ಕರೆದು ಸುಮ್ಮನೆ ಕರೆಸಿದಂತೆ ಇದ್ದೀರಲ್ಲ. ನಿಜ ಹೇಳ್ತೇನೆ, ನಿಮಗೆ ಮರಲೆ ಎಂದಳು ಕೋಪದ ಭರದಲ್ಲಿ. ಅವಳ ಮಾತು ಕೇಳಿ ಅವಳತ್ತ ಚೂಪು ನೋಟ ಬೀರಿದವನು, ಏನಂದೆ? ರಿಪೀಟ್ ಅಗೈನ್ ಎಂದನು ಹುಬ್ಬು ಮೇಲೆರಿಸುತ್ತ. ಆಗಲೇ ಹುಡುಗಿಗೆ ಅರಿವಾಗಿದ್ದು ತಾನು ಎಂಥ ಅವಂತರ ಮಾಡಿಕೊಂಡು ಬಿಟ್ಟೆ ಎಂದು. ತಕ್ಷಣ ನಾಲಿಗೆ ಕಚ್ಚಿಕೊಂಡವಳು, ಎಂತ ಇಲ್ಲ ಸರ್, ಅದು ಸುಮ್ಮನೆ ಹಾಗೆ ಬಾಯಿ ತಪ್ಪಿ ಬಂದದ್ದು ಎಂದವಳು. ಮತ್ತೆ ಕರ್ಸಿದ ವಿಷಯ ಎಂತ ಸರ್ ಎಂದು ಕೇಳಿದಳು ವಿನಯತೆ ನಟಿಸುತ್ತ. ತಲೆನೋವು ನಟಿಸಿದವನು, ಯಾಕೋ ತುಂಬ ತಲೆನೋವಾಗ್ತಿದೆ ಎಂದನು. ತಲೆನೋವಾ? ಹಾಗಾದರೆ ಮಸಾಜ್ ಮಾಡ್ಲಾ? ಅಮೃತಾಂಜನ್ ಹಚ್ಚಿ, ಚಂದ ಆಗ್ತದೆ ಎಂದಳು ಕಣ್ಣರಳಿಸುತ್ತ. ತಕ್ಷಣ ಬೆಚ್ಚಿ ಬಿದ್ದವನು ತಲೆಯ ಮೇಲಿಟ್ಟಿದ್ದ ಕೈಯನ್ನು ಹಿಂತೆಗೆದುಕೊಳ್ಳುತ್ತಾ, ಬೇಡ ಬೇಡ, ಒಂದು ಸ್ಟ್ರಾಂಗ್ ಆಗಿರೋ ಕಾಫಿ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ ಎಂದವನು. ಹೋಗಿ ಒಂದು ಲೋಟ ಬಿಸಿ ಬಿಸಿ ಕಾಫಿ ತಾ ಎಂದನು. ಅವನ ಮಾತು ಕೇಳಿದ ಹುಡುಗಿಯ ಮುಖ ಕಪ್ಪಿಟ್ಟಿತು. ನಾನೆಂತ ಇಲ್ಲಿ ಹೋಟೆಲ್ಲ ಇಟ್ಟಿದ್ದೀನಿ ಇವನಿಗೆ ಕಾಫಿ ತರಲಿಕ್ಕೆ? ನನ್ನನ್ನು ಈ ಕಂಪನಿಲಿ ಕೆಲಸ ಮಾಡಲಿಕ್ಕೆ ಅಂತ ಇಟ್ಕೊಂಡಿದ್ದಾನ, ಇಲ್ಲ ಕಾಫಿ ಸಪ್ಲೈ ಮಾಡಲಿಕ್ಕ ಎಂದು ಗೊನಗಿಕೊಂಡಳು. ಹಲೋ ಭ್ರಮ ಬೇಡ, ಭ್ರಮೆಯಿಂದ ಸ್ವಲ್ಪ ಆಚೆ ಬನ್ನಿ ಎಂದು ಅವಳ ಮುಂದೆ ಚಿಟಿಕೆ ಹೊಡೆದವನು, ಹೋಗಿ ಕಾಫಿ ತಾ ಎಂದನು. ಕಾಫಿ ಅಲ್ಲ, ಇವನಿಗೆ ಕೋಣಗಳಿಗೆ ಕೊಡು ಕಲ್ಗಚ್ಚು ತಂದು ಕುಡಿಸ್ಬೇಕು. ಸುಮ್ಮನೆ ಕರೆಸಿ ಟಾರ್ಚರ್ ಕೊಡ್ತಾನೆ ಮಾರಿ ಎಂದು ಮನದಲ್ಲಿ ಅವನಿಗೆ ಸಹಸ್ರ ನಾಮಾರ್ಚನೆ ಮಾಡಿ ಕಾಫಿ ತರಲು ಹೋದವಳು ಅಷ್ಟೇ ವೇಗದಲ್ಲಿ ಕಾಫಿ ಕಪ್ ಹಿಡಿದು ಒಳಬಂದಿದ್ದಳು. ಸರ್, ಕಾಫಿ ಎಂದಳು. ಅವಳು ಕೂಗಿದ ಧ್ವನಿಗೆ ಅವನ ಕೈಯಲ್ಲಿದ್ದ ಫೈಲ್ ಕೆಳಗಡೆ ಉದುರಿತು. ಎಮ್ಮೆ ಅರ್ಚ್ಕೊಂಡ ಹಾಗೆ ಯಾಕೆ ಅರ್ಚ್ತೀಯ? ನಾನೇನು ಕಿವುಡನ? ಮೆತ್ತಗೆ ಕಡಿದ್ರೆ ಆಗಲ್ವಾ ಎಂದವಳಿಗೆ ದಬಾಯಿಸಿದವನು ಟೇಬಲ್ ಮೇಲಿಟ್ಟು ಹೋಗು ಎಂದು ಸುರಿ ಕೆಳಗಡೆ ಬಿದ್ದಿದ್ದ ಫೈಲ್ ಎತ್ತಿಕೊಳ್ಳಲು ಮುಂದಾದನು. ಅವನ ಹಿಂದೆ ಅವನಂತೆ ಅಭಿನಯ ಮಾಡಿ ವ್ಯಂಗ್ಯ ಮಾಡಿದ ಹುಡುಗಿ ಕಾಫಿ ಕಪ್ಪಿಟ್ಟಿದ್ದು ಅವನ ತಲೆಯ ಮೇಲೆ ಬಿಸಿ ಅನುಭವ ಆದಾಗ ಬೆಚ್ಚಿ ಬಿದ್ದು ಎದ್ದು ನಿಂತನು. ಕಾಫಿ ಅಭಿಷೇಕವಾಗಿ ಬಿಟ್ಟಿತು ಅವನ ಮೈ ಮೇಲೆ. ಅವನ ಅವಸ್ಥೆ ಕಂಡು ನಗು ಉಮ್ಮಳಿಸಿ ಬಂದಿತ್ತು ಅವಳಿಗೆ. ಆದರೆ ನಕ್ಕರೆ ಬಿಡುವನೆ ಅವನು. ಪ್ರಯಾಸದಿಂದ ನಗುವನ್ನು ಬಂಧಿಸಿಕೊಂಡಳು ಭ್ರಮ. ಯು ಈಡಿಯಟ್, ಯಾವ ಭ್ರಮಾಲೋಕದಲ್ಲಿ ಇರ್ತೀಯ ನೀನು? ಪ್ರತಿ ಸಲನೂ ಏನಾದರೂ ಒಂದು ಎಡವಟ್ಟು ಮಾಡ್ತಾನೆ ಇರ್ತೀಯ. ನಿಂಗೆ ಇಟ್ಟಿರೋ ಹೆಸರಿಗೂ ನೀನು ಮಾಡೋ ಅವಂತರಕ್ಕೂ ಸರಿಯಾಗಿದ್ದೆ. ಅಲ್ಲ, ನಿನ್ನ ತಲೆಯಲ್ಲಿ ಬುದ್ಧಿ ಇದ್ವಾ ಅಥವಾ ಆನೆ ಲದ್ದಿ ತುಂಬಿಕೊಂಡಿದ್ಯಾ ಕೇಳಿದನು ಮುಖದ ಮೇಲೆಲ್ಲ ಚೆಲ್ಲಿದ್ದ ಕಾಫಿಯನ್ನು ಕರ್ಚಿಫ್ನಿಂದ ಒರೆಸಿಕೊಳ್ಳುತ್ತಾ. ಅದು ನನಗೆ ಸ್ವಲ್ಪ ಡೌಟ್ ಉಂಟು ಸರ್ ಎಂದು ಗುಸುಗುಸು ಮಾಡಿದವಳು. ಸಾರಿ ಸರ್, ಅದು ಗೊತ್ತಾಗಲಿಲ್ಲ. ನೀವು ಫೈಲ್ ತೆಗೊಳ್ಳಿಕ್ಕೆ ಅಂತ ಬಗ್ಗಿದ್ರಲ್ಲ, ಆಗ ಗೊತ್ತಾಗಲಿಲ್ಲ. ಟೇಬಲ್ ಅಂತ ಅಂದ್ಕೊಂಡು ನಿಮ್ಮ ಮಂಡೆ ಮೇಲೆ ಕಾಫಿ ಇಟ್ಬಿಟ್ಟೆ. ಸಾರಿ ಎಂದಳು ಕಣ್ಣನ್ನು ಪಿಡಿ ಗುಟ್ಟಿಸುತ್ತ. ಸಾರಿ ಅಂತೆ ಸಾರಿ. ಟೇಬಲ್ ಯಾವುದು, ಮನುಷ್ಯರ ತಲೆ ಯಾವುದಂತ ನಿನಗೆ ಗೊತ್ತಾಗಲ್ವಾ? ಅಷ್ಟೊಂದು ದಡ್ಡಿನ ನೀನು? ಕೋಪದಿಂದ ಕೂಗಾಡಿದನು. ಸಾರಿ ಸರ್, ಅದು ನಿಮ್ಮ ಮಂಡೆ ಕೂಡ ಟೇಬಲ್ ಹಾಗೇನೆ ಕಾಣಿಸ್ತು ಎಂದವಳ ಮಾತು ಕೇಳಿ ಸಹಿಸದಾದನು ಪಾರ್ಥ. ಜಸ್ಟ್ ಶಟ್ ಅಪ್, ಗೆಟ್ ಲಾಸ್ಟ್ ಫ್ರಮ್ ಹಿಯರ್ ಎಂದು ಕಿರುಚಿದನು. ತಕ್ಷಣ ಕಾಲಿಗೆ ಬುದ್ಧಿ ಹೇಳಿದಳು ಭ್ರಮ. ಕೋಪದಿಂದ ಧುಮುಗುಡುತ್ತಲೇ ವಾಶ್ರೂಮ್ ಹೊಕ್ಕನು ಹುಡುಗ. ಇತ್ತ ಕಡೆ ಸುಧಾಕರ್ ರವರನ್ನು ಮನೆಗೆ ಕರೆದುಕೊಂಡು ಬಂದಿದ್ದರು ಶ್ಯಾಮ್. ಮನೆಗೆ ಬಂದ ಧಾರಿಣಿ ತನ್ನ ಕೋಣೆ ಸೇರಿ ಬಿಟ್ಟಿದ್ದಳು. ಮೊದಲೇ ಮುದುಡಿಕೊಂಡಿದ್ದ ಅವಳ ಮನ ಈಗ ಸೂರ್ಯನ ತಾಪಕ್ಕೆ ಕಮರಿದ ಕಮಲದಂತೆ ಆಗಿತ್ತು. ಮನಸ್ಸು ಒಲ್ಲದ ಮದುವೆಗೆ ಒಪ್ಪಿಗೆ ನೀಡಿ ಆಗಿದೆಯಲ್ಲವೇ, ಈಗ ತಾನೇನು ಮಾಡಿದರೂ ಅದು ನಡೆಯಲಾರದು. ನೀನು ನನ್ನನ್ನು ಸ್ವಾರ್ಥಿ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಸುಧಾಕರ ಎಂದವರಿಗೆ, ಚೇಚೆ ಯಾಕಿಂತ ಮಾತಾಡ್ತೀರಾ ಡಾಕ್ಟ್ರೇ? ಇಷ್ಟಕ್ಕೂ ಧಾರಿಣಿ ನಿಮಗೆ ಸೊಸೆಯಾಗಿ ಬರ್ತಾಳೆ ಅಂದರೆ ನನಗೆ ಖುಷಿನೇ. ಪ್ರಣವ್ ಸರ್ ಏನು ಕೆಟ್ಟವರಲ್ಲ, ಸ್ವಲ್ಪ ಮುಂಗೋಪಿ ಅಷ್ಟೇ ಎಂದರು ಸುಧಾಕರ್. ನಿನ್ನ ಈ ಉದಾರ ಮನಸ್ಸಿಗೆ ಏನು ಹೇಳಬೇಕೋ ತೋಚ್ತಿಲ್ಲ ಸುಧಾಕರ್. ನನ್ನ ಮಗನ ಹಿನ್ನೆಲೆ ಏನು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಈ ಹಿಂದೆ ಅವನಿಗೆ ಮದುವೆ ನಿಶ್ಚಯ ಆಗಿ ಹಸೆಮಣೆ ಏರೋ ಸಮಯದಲ್ಲಿ ಮದುವೆ ಮುರಿದು ಬಿತ್ತು. ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾನು ನಿನಗೆ ಹೇಳಬೇಕಾಗಿಲ್ಲ. ಆದರೆ ಇಷ್ಟೆಲ್ಲ ಗೊತ್ತಿದ್ದ ಮೇಲೂ ಯಾವುದೇ ಒಂದು ಅಳುಕಿಲ್ಲದೆ ನಿನ್ನ ಮಗಳನ್ನು ನನ್ನ ಮಗನಿಗೆ ಕೊಡೋದಕ್ಕೆ ಒಪ್ತಾ ಇದೆಯಲ್ಲ, ನಿನ್ನ ಈ ಉದಾರತೆಗೆ ನಾನು ಮೌನಿ ಎಂದು ತಲೆ ತಗ್ಗಿಸಿದರು ಶ್ಯಾಮ್. ಡಾಕ್ಟ್ರೇ, ಏನು ಮಾತು ಅಂತ ಮಾತಾಡ್ತಾ ಇದ್ದೀರಾ? ನೋಡಿದವರು 1000 ಹೇಳ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳೋಕೆ ಆಗುತ್ತಾ?
ನನ್ನ ಮಗಳನ್ನು ನಿಮ್ಮ ಮಗನಿಗೆ ಕೊಡುವುದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಆದರೆ ನನ್ನ ಮಗಳನ್ನು ಮದುವೆ ಆಗೋದಕ್ಕೆ ಪ್ರಣವ್ ಸರ್ ಒಪ್ತಾರಾ ಎಂದು ಅನುಮಾನಿಸುತ್ತಲೇ ಕೇಳಿದರು ಸುಧಾಕರ್. ಒಪ್ತಾನೆ, ಅವನನ್ನು ನಾನು ಒಪ್ಪಿಸ್ತೀನಿ ಎಂದವರು ಅಲ್ಲಿಂದ ನೇರವಾಗಿ ತನ್ನ ಮನೆಯತ್ತ ಹೆಜ್ಜೆ ಹಾಕಿದರು. ಪತಂಗದಂತೆ ಹಾರುತ್ತಿದ್ದ ಹುಡುಗಿಗೆ ತನ್ನ ಕೋಣೆಯನ್ನು ಬಿಟ್ಟು ಬೇರೆಲ್ಲಿಗೂ ಹೋಗಲು ಮನಸ್ಸಾಗುತ್ತಿಲ್ಲ. ಯಾರೊಂದಿಗೂ ಮಾತನಾಡಲು ಸಹ ಅವಳ ಮನಸ್ಸು ಸಹಕರಿಸುತ್ತಿಲ್ಲ. ಅವಳ ಮನಸ್ಸನ್ನು ತಿಳಿಗೊಳಿಸುವ ಸಲುವಾಗಿ ಅವಳನ್ನು ಹೊರಗಡೆ ಕರೆದುಕೊಂಡು ಬಂದಿದ್ದಳು ನಿಶ್ಮಿತಾ. ಅವಳಿಗೆ ಈಗಾಗಲೇ ತನ್ನೆಲ್ಲ ವಿಷಯವನ್ನು ತಿಳಿಸಿರುವಳಲ್ಲ. ಗಮ್ಯ, ಆಗಿರೋದನ್ನೇ ಎಷ್ಟು ಅಂತ ಜ್ಞಾಪಿಸಿಕೊಂಡು ಅಳ್ತೀಯೇ ನೋಡು. ಆಗಿರೋದು ಆಗೋಗಿದೆ, ಈಗ ಅದನ್ನೆಲ್ಲ ಸರಿ ಮಾಡೋಕೆ ಆಗಲ್ಲ. ಹಿಂದೆ ಆಗಿರೋದನ್ನು ನೆನಪಿಸಿಕೊಂಡು ಯಾಕೆ ಈಗಿರೋ ನೆಮ್ಮದಿನ ಹಾಳು ಮಾಡಿಕೊಳ್ತಾ ಇದ್ದೀಯಾ ಎಂದವಳಿಗೆ. ನನ್ನ ಪಾಡಿಗೆ ನಾನಿದ್ದೆ, ಆದರೆ ನನ್ನ ನೆಮ್ಮದಿನ ಹಾಳು ಮಾಡಿದ್ದು ಅವನೇ ಎಂದಳು ಹಲ್ಲು ಕಡಿಯುತ್ತಾ. ನೀನೆಲ್ಲಿ ನಿನ್ನ ಪಾಡಿಗೆ ಇದ್ದೆ? ಅವನ ಪಾಡಿಗೆ ಅವನಿದ್ದ, ನೀನೇ ಅವನನ್ನು ಕೆಣಕೋದಕ್ಕೆ ಹೋಗಿದ್ದು. ಮಾಡಬಾರ್ದು ಮಾಡಿದರೆ ಆಗಬಾರ್ದೇ ಆಗೋದು ಎಂದಳು ತುಸು ಖಾರವಾಗಿ ನಿಶ್ಮಿತಾ. ಅಂದರೆ ಏನೇ ನಿನ್ನ ಮಾತಿನರ್ಥ ಎಂದು ತಿರುಗಿ ಬಿದ್ದವಳಿಗೆ. ಅಂದರೆ ಈಗ ನಿನ್ನ ಮೂಡ್ ಯಾಕೋ ಸರಿ ಇಲ್ಲ, ಅದಕ್ಕೆ ನೀನು ಈ ಮೂಡನ್ನು ಸರಿ ಮಾಡಿಸೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಬಾ ನನ್ನ ಜೊತೆ ಎಂದವಳು ಅವಳ ಕೈಯನ್ನು ಹಿಡಿದುಕೊಂಡು ಹೋಗಿ ನಿಲ್ಲಿಸಿದ್ದು ಒಂದು ಬೀದಿ ಬದಿಯ ಚಾಟ್ಸ್ ಅಂಗಡಿಯ ಮುಂದೆ. ಇಲ್ಲಿಗೆ ಯಾಕೆ ನನ್ನನ್ನು ಕರ್ಕೊಂಡು ಬಂದೆ ಎಂದು ಮುಖ ಸಿಂಡರಿಸುತ್ತಾ ಕೇಳಿದಳು ಗಮ್ಯ. ಇಲ್ಲಿ ಪಾನಿಪುರಿ ಗೋಬಿ ಮಂಚೂರಿ ತುಂಬ ಸಖತ್ತಾಗಿರುತ್ತೆ, ಅದಕ್ಕೆ ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದೆ ಎಂದವಳ ಮಾತಿಗೆ ಮೂಗು ಮುರಿದವಳು. ಛೀ, ಇಲ್ಲ, ನನಗಿಲ್ಲೆಲ್ಲ ತಿಂದು ಅಭ್ಯಾಸ ಇಲ್ಲ ಕಣೆ, ನೀನು ಬೇಕಾದರೆ ತಿನ್ನು, ನಂಗೆ ಬೇಡ ಎಂದು ಅತ್ತ ಕಡೆ ತಿರುಗಿದಳು. ನೀನು ಇಲ್ಲಿ ತನಕ ಸ್ಟ್ರೀಟ್ ಫುಡ್ನ ಟೇಸ್ಟ್ ಮಾಡಿಲ್ಲ ಅಲ್ವಾ, ಅದಕ್ಕೆ ಕರ್ಕೊಂಡು ಬಂದೆ. ಏನೂ ಆಗಲ್ಲ, ಒಂದು ಸಲ ತಿಂದು ನೋಡು, ಆಮೇಲೆ ನೀನೇ ನನ್ನನ್ನು ಡೈಲಿ ಕರ್ಕೊಂಡು ಇಲ್ಲಿಗೆ ಬರ್ತೀಯ ಎಂದವಳು. ಅಣ್ಣ, 2 ಪ್ಲೇಟ್ ಗೋಬಿ ಹಾಗೆ 2 ಪ್ಲೇಟ್ ಪಾನಿಪುರಿ ಎಂದು ಆರ್ಡರ್ ಮಾಡಿದಳು. ಅರ್ಧ ಗಂಟೆಯ ಒಳಗಡೆ ಅವರು ಆರ್ಡರ್ ಮಾಡಿದ ಚಾಟ್ಸ್ ಅವರ ಮುಂದೆ ಬಂದು ಕೂತಿತ್ತು. ಪಾನಿಪುರಿಯ ಪ್ಲೇಟ್ನ ಗಮ್ಯಳ ಕೈಗೆ ಕೊಟ್ಟವಳು ತಾನೊಂದು ಪ್ಲೇಟ್ನ ಕೈಗೆತ್ತಿಕೊಂಡಳು. ಮೊದಲು ಹಿಂಜರಿಯುತ್ತಲೇ ತಿಂದ ಹುಡುಗಿ ತದನಂತರ ಅದರ ರುಚಿಗೆ ಮಾರು ಹೋದಳು. ಹೇಗಿದ್ಯೆ ಎಂದು ಕೇಳಿದವಳಿಗೆ. ವಾವ್, ಸಖತ್ತಾಗಿದೆ ಕಣೆ, ಸೂಪರ್ ಟೇಸ್ಟ್ ಎಂದವಳು 2 ಪ್ಲೇಟ್ ಆರ್ಡರ್ ಮಾಡಿ ತಿಂದಳು. ಅಷ್ಟರಲ್ಲಿ ಅದೇ ದಾರಿಯಿಂದ ಬರುತ್ತಿದ್ದನು ತನವ್. ಚಾಟ್ಸ್ ಅಂಗಡಿಯಲ್ಲಿ ಗೆಳತಿಯೊಡನೆ ಸೇರಿ ತನಗಿಷ್ಟವಾದ ಗೋಬಿ ಮಂಚೂರಿ ಪಾನಿಪುರಿಯನ್ನು ನೆಮ್ಮದಿಯಿಂದ ತಿನ್ನುತ್ತಿದ್ದವಳು ಅವನ ಕಣ್ಣಿಗೆ ಬಿದ್ದು ಬಿಟ್ಟಿದ್ದಳು. ಅವಳನ್ನು ಕಂಡು ಅವನ ಮುಖದ ಮೇಲೆ ನಗುವರಳಿತು. ಬೈಕ್ನ ಸೈಡ್ಗೆ ಹಾಕಿ ಹೆಲ್ಮೆಟ್ ತೆಗೆದಿಟ್ಟು ನೇರವಾಗಿ ಅವಳತ್ತ ಬಂದು ಪಾನಿಪುರಿ ಪ್ಲೇಟ್ನ ಕಿತ್ತುಕೊಂಡು ಬದಿಗಿಟ್ಟವನು. ಏನು ಗಮ್ಯ ನೀನು, ನಿನಗೆ ಅಷ್ಟು ಬುದ್ಧಿ ಇಲ್ವಾ? ನೀನು ಹೀಗೆ ಧೂಳು ತುಂಬಿರೋ ಜಂಕ್ ಐಟಮ್ಸ್ಗಳನ್ನು ತಿಂದರೆ ಹೊಟ್ಟೆಯಲ್ಲಿ ಇರೋ ನಮ್ಮ ಮಗುಗೆ ಎಫೆಕ್ಟ್ ಆಗಲ್ವಾ? ಇಂಥ ಟೈಮ್ನಲ್ಲಿ ನೀನು ತುಂಬ ಕೇರ್ಫುಲ್ ಆಗಿರಬೇಕು. ಪ್ರೋಟೀನ್ ಇರೋ ಫುಡ್ ತಿನ್ನಬೇಕು, ಆಗ ಮಗುನು ನಿಂತರನೇ ಗುಂಡಿಗೆ ಆರೋಗ್ಯವಾಗಿರುತ್ತೆ. ಆಮೇಲೆ ಹುಷಾರು, ಮಗು ಗುಂಡಿಗೆ ಹುಟ್ಟಬೇಕಂತ ಜಾಸ್ತಿ ಪ್ರೋಟೀನ್ ಇರೋ ವೆಜಿಟೇಬಲ್ಸ್ ತಿನ್ನಬೇಕು ಅಂತ ಹೇಳಿ ಹಸಿ ಮೆಣಸಿನಕಾಯಿ ಇರೋ ಫುಡ್ ತಿಂದುಬಿಟ್ಟೀಯ. ಆಮೇಲೆ ಮಗುನು ನಿಂತರನೇ ಘಾಟಿ ಆದರೆ ಕಷ್ಟ. ಹಾಗೇನಾದರೂ ಆದರೆ ನಾನು KG-ಗಟ್ಟಲೆ ಐಸ್ ಪೀಸ್ನ ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕಾದೀತು. ಹುಷಾರು, ಇನ್ಮೇಲೆ ಹೀಗೆಲ್ಲ ಹೊರಗಡೆ ಬಂದು ಚಾಟ್ಸ್ ಎಲ್ಲ ತಿನ್ನಬೇಡ. ಆಮೇಲೆ ಬೆಳಿಗ್ಗೆ ಎದ್ದು ಜಾಗಿಂಗ್ ಮಾಡೋ ಅಭ್ಯಾಸ ಇದ್ದರೆ ಮಗು ಹುಟ್ಟೋ ತನಕ ಅದನ್ನು ಬಿಟ್ಬಿಡು, ಯಾಕಂದರೆ ನಮ್ಮ ಮಗುಗೆ ಯಾವ ತೊಂದರೆನೂ ಆಗಬಾರ್ದಲ್ಲ. ಆಮೇಲೆ ಹೆಚ್ಚು ನೀರು ಕುಡಿ ಎಂದವನು ನಿಶ್ಮಿತಾಳ ಕಡೆ ತಿರುಗಿ. ರೀ ನಿಶ್ಮಿತಾ, ನೀವಾದರೂ ನಿಮ್ಮ ಫ್ರೆಂಡ್ಗೆ ಸ್ವಲ್ಪ ಬುದ್ಧಿ ಹೇಳ್ರಿ ಎಂದರೆ ಅವನ ಮಾತು ಕೇಳಿ ಬೆಪ್ಪಾಗಿ ಬಿಟ್ಟರು ಅವರಿಬ್ಬರು. ಹೇಯ್, ನೀನೇನು ಮೆಂಟಲ್ ನನ್ನ ಮಗನ? ನನ್ನ ಜೀವನನ ಹಾಳು ಮಾಡಿದ್ದು ಸಾಕಾಗಿಲ್ಲ ಅಂತ ಈಗ ಇಲ್ಗೂ ಬಂದ್ಬಿಟ್ಯಾ ನನ್ನ ನೆಮ್ಮದಿ ಹಾಳು ಮಾಡೋಕೆ ಎಂದು ಜೋರು ಮಾಡಿದಳು ಗಮ್ಯ. ರಿಲ್ಯಾಕ್ಸ್ ಬೇಬಿ, ರಿಲ್ಯಾಕ್ಸ್. ನೋಡು, ನೀನು ಹೀಗೆಲ್ಲ ಕೂಗಾಡಿ ಅರ್ಚಾಡಿ ಸ್ಟ್ರೆಸ್ ತಗೊಂಡ್ರೆ ಹೊಟ್ಟೆಯಲ್ಲಿರೋ ನಮ್ಮ ಮಗು ಏನಾಗಬೇಡ. ಒಂದು ತಾಯಿಯಾಗಿ ಮಗು ಬಗ್ಗೆ ನನಗಿಂತ ಜಾಸ್ತಿ ಕೇರ್ ನೀನು ತಗೋಬೇಕು. ಆದರೆ ಇಲ್ಲಿ ನಮ್ಮ ಮಗು ಬಗ್ಗೆ ನಾನು ತಲೆ ಕೆಡಿಸಿಕೊಂಡಿರೋದೇ ಹೆಚ್ಚು ಎಂದವನು ಫೋನ್ ರಿಂಗಣಿಸಿತು. ತಕ್ಷಣ ತನ್ನ ತುಂಟಾಟಕ್ಕೆ ಬ್ರೇಕ್ ಹಾಕಿದವನು, ಸರಿ ನಾನಿನ್ನು ಬರ್ತೀನಿ, ನನಗೊಂದು ಅರ್ಜೆಂಟ್ ಕೆಲಸ ಇದೆ
ಬಾಯ್ ಎಂದವನು ಅವಳ ಹೊಟ್ಟೆಯತ್ತ ಬಾಗಿ, ಬಾಯ್ ಪಾಪು ಎಂದು ಸುರಿ ಬೈಕೇರಿ ಅಲ್ಲಿಂದ ಹೊರಟು ಹೋದರೆ, ಕೋಪದಿಂದ ಕುದ್ದು ಹೋದ ಗಮ್ಯ ಕಾಲನ್ನು ನೆಲಕ್ಕೆ ಅಪ್ಪಳಿಸುತ್ತಾ, ನೋಡಿದ್ಯಾ ಅವನನ್ನ ಹೇಗೆ ಆಡ್ತಾನೆ ಅಂತ, ದೊಡ್ಡ ಲೂಸ್ ನನ್ನ ಮಗ ಅವನು, ಟಾರ್ಚರ್ ಕೊಡ್ತಾನೆ ಎಂದಳು. ಆದರೆ ನಿಶ್ಮಿತ ಇನ್ನೂ ಶಾಕ್ನಿಂದ ಹೊರಬಾರದೆ ಬೆಪ್ಪಾಗಿ ನಿಂತಿದ್ದಳು. ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ. ಇಲ್ಲ ಡ್ಯಾಡ್, ನೀವು ನನ್ನನ್ನು ಕೊಂದ್ರೂ ಸರಿ, ನಾನು ಈ ಮದುವೆಗೆ ಒಪ್ಪಲ್ಲ ಎಂದನು ಖಡಾಖಂಡಿತವಾಗಿ. ಅವನ ಮಾತು ಕೇಳಿ ಶ್ಯಾಮ್ರವರ ನರನಾಡಿಗಳು ಸೆಟೆದು ನಿಂತವು.